ಕಮ್ಮಿ ಬೇಕು ನನ್ಗೆ ಗೊತ್ತಿಲ್ಲದೆ ಪ್ರಪೋಸ್ ಮಾಡಬೇಡ, ಅವಳ ತಂಗಿ ಚೆನ್ನಾಗಿದ್ದಾಳೆ ಅಂತ ಡೈವರ್ಟ್ ಆಗಬೇಡ. ಸೊ ನೀವೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಇವತ್ತಿನ ರ್ಯಾಪ್ ಇಂಡಸ್ಟ್ರಿ ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ ಸರ್? ಲೈಕ್ ಯೋರ್ ಒಪಿನಿಯನ್. ಎವ್ರಿ ಏರಿಯಾ ರೋಡಲ್ಲಿ ಒಬ್ಬೊಬ್ಬ ಇರಬೇಕು ಈ ಥರ ರ್ಯಾಪರ್. ಇದೊಂದು ಪ್ರೊಫೆಷನ್ ಕ್ರಿಯೇಟ್ ಆಗಬೇಕು, ಕಾಂಪಿಟೇಷನ್ ಸಖತ್ತಾಗಿರಬೇಕು. ನಲೆಯಡಗಿರು ನನ್ನ ಬಡದೆಪ್ಪಿಸಿ ಒಮ್ಮೆ ನೋಡು. ಲೈಕ್ ಇವಾಗಿರುವಂತ ರ್ಯಾಪರ್ಸ್ ಅಲ್ಲಿ ಯೋರ್ ಫೇವ್ರೆಟ್ ರ್ಯಾಪರ್ಸ್? ನಾನ್ ಶುದ್ಧ ಕನ್ನಡಿಗ, ನನ್ನ ಹೆಸರು ಕನ್ನಡ ಅಂತ ಹೇಳಿವಾಗ ಅವರೆಲ್ಲರದು ಒಂದೊಂದು ಯೂನಿಕ್ ಸ್ಟೈಲ್ ಇದೆ, ಯೂನಿಕ್ ಫ್ಲೋ ಇದೆ. ಸೊ ನಿಮಗೆ ಇನ್ಸ್ಪೈರ್ ಆದಂತ ಒಂದು ಆಕ್ಟರ್? ವೆರಿ ಸ್ಪೆಷಲ್ ಥಿಂಗ್. ಸೊ ನಾವೆಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್, ಹಿ ಈಸ್ ದ ಮೇನ್. ಅಂಡ್ ಕಮಿಂಗ್ ಟು ಅವರ್ ಫ್ರೆಂಡ್, ಆಲ್ ಓಕೆ? ಅವ್ನು ಸಿಂಗಿಂಗ್ ನಂತು ತುಂಬಾ ಜನ ಗುಸು ಗುಸು ನಿನ್ನ ಹಿಂದೆ, ಹವಾಮಾನ ಬಿಸಿ ಬಿಸಿ ನೀನು ಬಂದ್ರೆ, ಬೇಬಿ ಡಿಡ್ ಯು ಕಾಲ್ ಮೀ, ಈಗೋ ಬಂದೆ. ಅಕಾರ್ಡಿಂಗ್ ಟು ವಾಟ್ಸ್ ರ್ಯಾಪ್ ಅಂದ್ರೆ ಜನಕ್ಕೆ ಏನನ್ನ ಯಾವ ತರ ವಿಚಾರಗಳನ್ನ ಮುಚ್ಚೋದಕ್ಕೆ ರ್ಯಾಪ್? ಅದು ಶುರು ಆಗಿದ್ದು ಮೆಕ್ಸಿಕನ್ಸ್ ಅಂಡ್ ಬ್ಲ್ಯಾಕ್ಸ್ ಅವರೆಲ್ಲ ಅಪ್ರೆಷನ್ ಏನಾಗ್ತಾ ಇದೆ ಅದ್ರ ವಿರುದ್ಧ ಫೈಟ್ ಮಾಡೋಕ್ಕೆ, ಅವ್ರಿಗೆ ಆಗ್ತಿರೋ ಅನ್ಯಾಯ ವಿರುದ್ಧ ಫೈಟ್ ಮಾಡೋಕ್ಕೆ ಒಂದು ಸೋಷಿಯಲ್ ಕಾಸ್ ಇಟ್ಕೊಂಡೇ ಸ್ಟಾರ್ಟ್ ಆಗಿದೆ. ಟಿಲ್ ಟೂಪ್ಯಾಕ್ ರ್ಯಾಪ್ ವಾಸ್ ಲೈಕ್ ಟುವರ್ಡ್ಸ್ ಪೀಸ್, ಟುವರ್ಡ್ಸ್ ಯೂನಿಫಿಕೇಶನ್, ಟುವರ್ಡ್ಸ್ ಬ್ಲ್ಯಾಕ್ಸ್ ರೇಸಿಸಮ್, ಟುವರ್ಡ್ಸ್ ಬೀಟಿಂಗ್ ಚಿಲ್ಡ್ರನ್, ಆ ಥರ ಡೊಮೆಸ್ಟಿಕ್ ವೈಲೆನ್ಸ್ ಅದ್ರ ವಿರುದ್ಧ ಮಾಡ್ತಾ ಇದ್ರು. ಅದನ್ನ ಅವರೆಲ್ಲ ಸೇರ್ಕೊಂಡು ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದು ಹೋಗ್ತಾ 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 ಫ್ಯಾಷನ್ ಆಯ್ತು, ಆಮೇಲೆ ಡ್ರಗ್ಸ್ ಇನ್ವಾಲ್ವ್ ಆಯ್ತು, ವುಮೆನ್ ಇನ್ವಾಲ್ವ್ ಆಯ್ತು, ಆ ಥರದ್ದು ಒಂದಷ್ಟು ಪ್ಯಾಟರ್ನ್ ತೊಗೊಂಡೋಯ್ತು. ಬಟ್ ಎವಲ್ಯೂಷನ್ ಸ್ಟಾರ್ಟ್ ಆಗಿದ್ದು ನೋಡಿದ್ರೆ ಸ್ಟಾರ್ಟಿಂಗ್ ರ್ಯಾಪ್ ಸಾಂಗ್ಸ್ ಫಸ್ಟ್ ಎಲ್ಲ ಕೇಳಿದ್ರೆ ಮೇಜರ್ ಸೂಪರ್ ಸ್ಟಾರ್ಸ್ ಆಲ್ ವಾಂಟೆಡ್ ಟು ಮೇಕ್ ಅ ಚೇಂಜ್ ಇನ್ ದ ಸೊಸೈಟಿ. ಎಸ್ಪೆಷಲಿ US ಯುರೋಪಿಯನ್ ಇದರಲ್ಲೆಲ್ಲ ರಾಕ್ ಮ್ಯೂಸಿಕ್ಕು ಅಷ್ಟೇ. ನೀವು ACDC, ಮೆಟಾಲಿಕಾ, ಮೆಗಾಡೆತ್ ಅವ್ರದ್ದೆಲ್ಲ ಹಳೆ 70s 60s ರಾಕ್ ಬ್ಯಾಂಡ್ಸ್ ಕೇಳಿದ್ರೆ ದೇ ಆಲ್ ವರ್ ಮೇಜರ್ಲಿ ದೇ ವರ್ ಸಿಂಗಿಂಗ್ ಅಗೇನ್ಸ್ಟ್ ವಾರ್, ಅಗೇನ್ಸ್ಟ್ ವೈಲೆನ್ಸ್, ಅಗೇನ್ಸ್ಟ್ US ಎಸ್ಟಾಬ್ಲಿಷ್ಮೆಂಟ್, ಈವನ್ ಬಾಬ್ ಮಾರ್ಲಿ. ಸೊ ಅವರ ತತ್ವ ಅಥವಾ ಇದು ಏನಕ್ಕೆ ಅದೊಂದು ವೆಪನ್ ಆಗಿ ಬಳಸ್ತಾ ಇದ್ರು. ಪರ್ಟಿಕ್ಯುಲರ್ ವಿಷಯಗಳನ್ನ, ಪರ್ಟಿಕ್ಯುಲರ್ ಮೆಸೇಜ್ನ ಅವ್ರಿಗೆ ಇಂಟರ್ವ್ಯೂ ಮಾಡಲು ಹೇಳಕ್ಕಾಗಲ್ಲ, ನ್ಯೂಸ್ ಮಾಡ್ತಾ ಇಲ್ಲ ಯಾರು, ಬಟ್ ನಡೀತಾ ಇದೆ ಸತ್ಯವಾಗಿ. ಇನ್ನು ಹೆಂಗೆ ಹೇಳಿ, ನಾನು ಹಾಡ್ ಮೂಲಕ ಹೇಳ್ತೀನಿ. ನಮ್ಮಲ್ಲಿ ಹೆಂಗೆ ವಚನಗಳು ಹೇಳಕ್ ಸ್ಟಾರ್ಟ್ ಮಾಡಿದ್ರು ತತ್ವಗಳು, ಅದೇ ಅರ್ಜು ಏನಾಗತ್ತೆ ಮನುಷ್ಯಂಗೆ ಆ ಥರ ಕ್ರಿಯೇಟಿವ್ ಔಟ್ಪುಟ್ ಆಗಿ ರೆಬೆಲ್ ಮಾಡ್ತಾ ಹೋಗ್ತಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, ಹೋಗ್ತಾ ಹೋಗ್ತಾ ಯು ಸಿ ನಾವು. ಸೊ ನೀವೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಈ ರೈಟ್ ಆಗಿ ಅಂದ್ರೆ ನಾನೇಂತ ಆಕ್ಚುಲಿ ಹೇಳಲ್ಲ, ಬಟ್ ಮಾಡಿರ್ಬೋದು ಬೇರೆ ಅಫಿಷಿಯಲಿ ನಾನು ವಿಚ್ ರಿಲೀಸ್ಡ್ ಅನ್ ಬೇರೆ ಎಷ್ಟೊಂದು ಜನ ಮಾಡ್ತಿರ್ಬೋದು ಅಥವಾ ರಿಲೀಸ್ ಮಾಡೋಕ್ಕಾಗ್ತಿರ್ಬೋದು. ಬಟ್ ಅಫಿಷಿಯಲಿ ಅಂತ ಹೇಳಿದ್ರೆ ದ ಫಸ್ಟ್ ಸಾಂಗ್ ಯು ಮೇಡ್ ಸರ್? ಅದೇ ಮಾಡಬೇಡ ಅಂತ ಫಸ್ಟ್ ಸಾಂಗ್. ಓಕೆ, ಒಂದೆರಡು ಲೈನ್ ಸರ್. ಲಾಸ್ಟ್ ವರ್ಸ್ ಹೇಳ ಅಥವಾ ಫುಲ್ ಹೇಳ? ವಿಚಾರ ನಿಮ್ಗೆ ಅದ್ರಲ್ಲಿ ಇಷ್ಟ ಆದಂತ ಸಾಂಗ್. ಫಸ್ಟ್ ಡೇಟ್ ಅಲ್ಲಿ ಫಿಲಮ್ಗೆ ಹೋಗಬೇಡ, ನಿನ್ ಎಕ್ಸ್ ಗರ್ಲ್ ಫ್ರೆಂಡ್ ಸ್ಟೋರಿನ ಅವ್ಳಿಗೆ ಹೇಳಬೇಡ, ನೀನೇ ನನ್ನ ಫಸ್ಟ್ ಕಷ್ಟ ಅಂತ ರೀಲ್ ಬಿಡಬೇಡ, ಅವಳ ಮುಂದೆ ಬೇರೆ ಹುಡುಗಿರ್ನ ನೀನ್ ನೋಡಬೇಡ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲದೆ ಪ್ರಪೋಸ್ ಮಾಡಬೇಡ, ಅವಳ ತಂಗಿ ಚೆನ್ನಾಗಿದ್ದಾಳೆ ಅಂತ ಡೈವರ್ಟ್ ಆಗಬೇಡ, ಫಸ್ಟ್ ಗಿಫ್ಟ್ ಅಂತ ಡೈಮಂಡ್ ರಿಂಗ್ ಕೊಡಬೇಡ, ಅವಳೆ ಫಸ್ಟ್ ಕಿಸ್ ಕೊಡ್ಲಿ ಅಂತ ನೀನ್ ಕಾಯಬೇಡ, ಪಬ್ ನಲ್ಲಿ ಕೂತು ನೀನು ಪುಳಿಯೋಗ್ರೆ ಕೇಳ್ಬೇಡ, DJ ಹತ್ರ ಹೋಗಿ ಸೌಂಡ್ ಕಮ್ಮಿ ಮಾಡು ಅನ್ಬೇಡ, ಡಿಸ್ಕೋ ಲೈಟ್ಸ್ ನೋಡಿ ಪಾವ ಫ್ಲಕ್ಚುಯೇಷನ್ ಅನ್ಬೇಡ, ಬೀರಿಗೆ ನೀರ್ ಮಿಕ್ಸ್ ಮಾಡ್ಕೊಂಡು ಕುಡಿಬೇಡ, ನಮ್ ಸಾಂಗ್ ನ ಬೇರೆಯವ್ರ ಕೆಲ್ಸ ಮಿಸ್ಲೀಡ್ ಮಾಡಬೇಡ, ನಮ್ ಮ್ಯೂಸಿಕ್ ಕಲ್ತ್ಬಿಟ್ಟು ನಾವು ಬೇಡ, ನಾವು ಬರೆದ್ರ ಲೈನ್ಸ್ ನಲ್ಲಿ ತಪ್ಪು ಹುಡುಕ್ಬೇಡ, ನಮ್ ಆಟಿಟ್ಯೂಡ್ ನೋಡಿ ಕಾಲ್ ಎಳಿಬೇಡ, ಮಾಡಬೇಡ. ಓಕೆ, ನೀವೇ ಲೈಕ್ ಕಂಪ್ಲೀಟ್ ಟೀಮ್ ಕೂತ್ಕೊಂಡು ನಾನು ಬರ್ದಿದ್ದು ಸಮೀರ್ ಕುಲಕರ್ಣಿ ಅಂತ ನಾನು ಹೇಳಿದ್ನಲ್ಲ, ಹಿ ವಾಸ್ ದ ಮ್ಯೂಸಿಕ್ ಡೈರೆಕ್ಟರ್. ಹಿ ಮೇಡ್ ಅಸ್ ಡೂ ಆಲ್ ದಿಸ್. ಆಕ್ಚುಲಿ ಹಿ ವಾಸ್ ದ ಮೆಂಟರ್. ಸೊ ಇವತ್ತಿನ ರ್ಯಾಪ್ ಇಂಡಸ್ಟ್ರಿ ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ ಸರ್? ಲೈಕ್ ಯೋರ್ ಒಪಿನಿಯನ್. ಸಿ, ನೀವು ನನ್ನ ಇಂಟರ್ವ್ಯೂನು ನೋಡ್ಬೋದು, ವೆರಿ ಫಸ್ಟ್ TV9 ಇಂಟರ್ವ್ಯೂ 2006 ಅಲ್ಲಿ. ಓಕೆ, ಅದು ಯೂಟ್ಯೂಬ್ ಅಲ್ಲಿ ಇದೆ. ಅವಾಗಲೇ ಹೇಳಿದ್ದೆ ದಟ್ ದಿಸ್ ರ್ಯಾಪ್ ಏನಕ್ಕೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅಥವಾ ಏನಕ್ಕೆ ನಮ್ಮ ಇಂಟೆನ್ಷನ್ ಏನಂದ್ರೆ ಇದೇ ತರ ಎಲ್ಲರೂ ಬರಬೇಕು, ಇದೊಂದು ಪ್ರೊಫೆಷನ್ ಕ್ರಿಯೇಟ್ ಆಗಬೇಕು. ಎವ್ರಿ ಏರಿಯಾ ರೋಡಲ್ಲಿ ಒಬ್ಬೊಬ್ಬ ಇರಬೇಕು ಈ ತರ ರ್ಯಾಪರ್.
ಇದೊಂದು ಪ್ರೊಫೆಷನ್ ಕ್ರಿಯೇಟ್ ಆಗಬೇಕು, ಕಾಂಪಿಟೇಷನ್ ಸಖತ್ತಾಗಿರ್ಬೇಕು. ಈಗ ಅದೆಲ್ಲ ಒಂದು ಮಟ್ಟಿಗೆ ಆಗ್ತಾ ಇದೆ, ತುಂಬಾ ಪ್ಯಾಷನೇಟ್ ಆಗಿದ್ದಾರೆ ಹುಡುಗರು. ಬಟ್ ಒಂದು ಬೇಜಾರು ಏನಂದ್ರೆ ಇನ್ನೂ ಕರೆಕ್ಟಾಗಿ ಅವ್ರಿಗೆ ಮಾನಿಟರಿ ಬೆನಿಫಿಟ್ಸ್ ಬರಕ್ ಸ್ಟಾರ್ಟ್ ಆಗಿಲ್ಲ. ಯಾರು ಪ್ರೊಫೆಷನ್ ಅಂತ ಕ್ರಿಯೇಟ್ ಮಾಡ್ಕೊಂಡಿರೋರು ಅಥವಾ ಸಿಂಗಿಂಗ್ ಇಂದ ಆ ರ್ಯಾಪ್ ಇಂದ ಮಾನಿಟರಿ ಬೆನಿಫಿಟ್ಸ್ ದುಡ್ಡು ಮಾಡ್ತಾ ಇರೋರು ಕೇವಲ ಒಂದು 3-4 ಜನ ಇರ್ಬೋದು ಅಷ್ಟೇ. ಅದು ಇವಾಗ ಸಿನಿಮಾಗಳಿಗೆ ಹಾಡಿ ಅಥವಾ ಮಾಡ್ತಾ ಇದಾರೆ. ಅದು ಏನಾಗ್ಬೇಕು, ಒಂದು 50-60 ಜನ ಇದರಿಂದ ದುಡಿಮೆ ಮಾಡ್ಕೊಳ್ಳೋ ತರ ಒಂದು ಸಿಸ್ಟಮ್ ಆಗ್ಬೇಕು. ಅಟ್ಲೀಸ್ಟ್ ಅವ್ರ ಒಂದು ಸಾಂಗ್ ಮಾಡಿದ್ರೆ ಅವ್ರ ಸಾಂಗು ಇದ್ರದ್ದು ದುಡ್ಡು ಅವ್ರಿಗೆ ವಾಪಸ್ ಬರೋ ತರ ಒಂದು ಆಗ್ಬೇಕು. ಅವಾಗ ಮೇ ಬಿ ಒಂದು ಸಾರ್ಥಕತೆ ಇರುತ್ತೆ, ರೆವೆನ್ಯೂ ಒಂದು ಜನರೇಟ್ ಆಗ. ಓಕೆ, ಲೈಕ್ ಇವಾಗಿರುವಂತ ರ್ಯಾಪರ್ಸ್ ಅಲ್ಲಿ ಯಾವ ಫೇವ್ರೆಟ್ ರ್ಯಾಪರ್ಸ್? ಐ ಲೈಕ್ MC ಬಿಜ್ಜು, ಚಂದನ್ ಶೆಟ್ಟಿ, ರಾಹುಲ್ ಡಿಟೋ, ನಮ್ಮ ಚಿರಾಯು ಅಂಟಿ, ಮಾರ್ಟಿನ್ಯೋ, SID, ಅವರೆಲ್ಲ ದೇ ಹ್ಯಾವ್ ಆಲ್ವೇಸ್ ಬಿನ್ ಮೈ ಫೇವ್ರೇಟ್. ಐ ಅಡ್ಮೈರ್ ಅವರೆಲ್ಲರದು ಒಂದೊಂದು ಯೂನಿಕ್ ಸ್ಟೈಲ್ ಇದೆ, ಯೂನಿಕ್ ಫ್ಲೋ ಇದೆ, ಅವ್ರವ್ರದ್ದೇ ಒಂದು ವಿಷಯಗಳು ಚೆನ್ನಾಗಿರುತ್ತೆ. ಸೊ ಅಂಡ್ ಕಮಿಂಗ್ ಟು ಅವರ್ ಫ್ರೆಂಡ್ ಆಲ್ ಓಕೆ. ಯಾ, ಅವ್ನು ಸಿಂಗಿಂಗ್ ನಂಗೆ ತುಂಬ ಇಷ್ಟ. ಹಿಸ್ ಹೈ ಪಿಚ್ ಸಿಂಗಿಂಗ್. ನಾನು ಯಾವಾಗಲೂ when we are hanging out also, I used to always admire his singing and the concept, and he's mainly peaceful ಆಗಿರಬೇಕು. ಏನೋ ಒಂದು ತತ್ವ ಅಥವಾ ಮೆಸೇಜ್ ನ he's trying to spread rather than self glorification or self boosting. That is a very good thing ಅನ್ಸುತ್ತೆ. ಓಕೆ, ಆಫ್ಟರ್ ಯು ಗೆಟಿಂಗ್ ಇನ್ ಟು ಕನ್ನಡ ಫಿಲಮ್ ಇಂಡಸ್ಟ್ರಿ, ನಿಮಗೆ ಇನ್ಸ್ಪೈರ್ ಆದಂತ ಒಂದು ಆಕ್ಟರ್ ಅವ್ರ ಬಗ್ಗೆ ಹೇಳಿ ಸರ್. ಕಿಚ್ಚಣ್ಣ. ಈ ರೀಸೆಂಟ್ ಪೋಸ್ಟ್ ನೋಡಿದೆ ಸರ್, ಅದನ್ನ ನೋಡಿದಾಗ ಸೋ ಹ್ಯಾಪಿ ಸರ್. ಯಾಕಂದ್ರೆ even as an actor I really admire him, his style and the perfection, the small detailing he gives ಆ ಜೆಸ್ಚರ್ಗಳಿಗೆ ಅಥವಾ ಇದಕ್ಕೆ ಸ್ಟಡಿ ಮಾಡ್ಬೋದು. ಅವ್ರ ಸಿನಿಮಾ ನೋಡಿದ್ರೆ ಆಸ್ ಅನ್ ಆಕ್ಟರ್ ಒಂದು ಬುಕ್ ಪೆನ್ ಇಟ್ಕೊಂಡು ಕಲಿದು ನೋಟ್ಸ್ ತಗೊಬೋದು, ಅಷ್ಟು ಇರತ್ತೆ ವಿಷಯ. ಅಂಡ್ ಆಸ್ ಅ ಪರ್ಸನ್ ಆಲ್ಸೋ. ಅಂಡ್ ಫಸ್ಟ್ ನನಗೆ ಸೂಪರ್ ಸ್ಟಾರ್ ಅಥವಾ ಹೀರೋ ಅಂತ ಲವ್ ಆಗಿದ್ದು ಅಥವಾ ಕ್ರೇಜ್ ಆಗಿದ್ದೆ ಅವರು. ಸೊ ವೆರಿ ಸ್ಪೆಷಲ್ ಟು ಮೀ. ಲೈಕ್ ನಿಮಗೆ ಸುದೀಪ್ ಸರ್ ಪರ್ಸನಲ್ ಆಗಿ ಹೇಳುವಂತ ವಿಚಾರಗಳೇನು ಲೈಕ್ ಅಂತ ಶೇರ್, ಯಾವ್ದಾದ್ರು ಯು ಫೀಲ್ ಗುಡ್? ಇಲ್ಲ, ಬಿಗ್ ಬಾಸ್ ಆದ್ಮೇಲೆ ವಿ ಹ್ಯಾಡ್ ಗುಡ್ ಇಂಟ್ರಾಕ್ಷನ್. ಬಿಗ್ ಬಾಸ್ ಅಲ್ಲೇ ಬಿಫೋರ್ ಬಿಗ್ ಬಾಸ್ ಸುದೀಪ್ ಸರ್ ಯಾವತ್ತೂ ಭೇಟಿ ಆಗಿಲ್ಲ. ಮೀಟ್ ಆಗಿ ಒಂದು 2 ಸಲ ವಿಶ್ ಮಾಡಿದೀನಿ, ಹಾಯ್ ಹಲೋ ಅಷ್ಟೇ. ಅಂಡ್ ನಮಗೂ ಏನಂದ್ರೆ ಸುಮ್ನೆ ಹೋಗಿ ಇದ್ ಮಾಡಕ್ ಇಷ್ಟ ಆಗಲ್ಲ. ಏನೋ ರೆಲೆವೆಂಟ್ ಇರ್ಬೇಕು, ನಮಗೂ ಆ ವರ್ತ್ ಇರ್ಬೇಕು. ಇಟ್ ಶುಡ್ ಬಿ ವರ್ತ್ ದೇರ್ ಟೈಮ್ ಆಲ್ಸೋ. ಒಂದು 10 ನಿಮಿಷ ಕೊಡ್ತಾರಂದ್ರು ವಿ ಶುಡ್ ಸುಮ್ನೆ ಅಡ್ವಾಂಟೇಜ್ ತಗೊಂಬಾರ್ದು. ಸೊ ಆ ತರ ಐ ನೆವರ್ ಡಿಸ್ಟರ್ಬ್ ಎನಿಬಡಿ. ಆ ತರ ವಿಷಯ ತೀರಾ ಇದ್ದಾಗ ಐ ಮೆಸೇಜ್ ದೇರ್ ಮ್ಯಾನೇಜರ್, ಟೇಕ್ ಪರ್ಮಿಷನ್, ಅವ್ರು ಆದ್ರೆ ಹೋಗ್ತೀವಿ ಮಾಡ್ತಾರೆ. ಸೊ ಈಗ ರೀಸೆಂಟ್ ಆಗಿ ಹೋಗಿ ಮೀಟ್ ಆಗ್ತೀರಾ ಫಾರ್ ಯೋರ್ ಮೂವಿ. ಸೊ ಸರ್ ಏನ್ ಹೇಳಿದ್ರು? ಹೌ ವಾಸ್ ದಟ್? ಹಿ ವಾಸ್ ವೆರಿ ಪ್ರಾಕ್ಟಿಕಲ್, ಹಿ ವಾಸ್ ವೆರಿ ಪೇಷಂಟ್. ಕೈ ಏಟ್ ಮಾಡ್ಕೊಂಡಿದ್ರು ಅವರು. ಅಂದ್ರು ಹಿ ಸ್ಯಾಡ್. ನಾವೊಂದು 8-9 ಜನ ಹೋಗಿದ್ವಿ. ನಮ್ಮ ಬಂಟಿ ಬಂದಿದ್ದ ಗುಂಡ, ಅವ್ರನ್ನ ಮೇಲ್ಗಡೆ ಕರ್ಕೊಂಡ್ರು, ಮಾತಾಡ್ಸಿದ್ರು, ಎಲ್ಲಾರ ಜೊತೆ ಪರ್ಸನಲ್ ಫೋಟೋ ತೆಕ್ಕೊಂಡ್ರು, ಎಲ್ಲಾರ್ಗು ಮಾತಾಡಿದ್ರು. ಅಂಡ್ ಪ್ರಾಕ್ಟಿಕಲ್ ಆಗಿ ಸಿನಿಮಾ ಏನು, ಹೆಂಗಾಗಿದೆ, ಏನ್ ಪ್ಲಾನು, ರಿಲೀಸ್ ಏನು, ಡಿಸ್ಟ್ರಿಬ್ಯೂಷನ್ ಏನು, ಎನ್ಕ್ವೈರ್ಡ್ ಅಬೌಟ್ ಆಲ್ ದಟ್. ಹಿ ಗೇವ್ ಹಿಸ್ ಒಪಿನಿಯನ್, ಹಿ ಗೇವ್ ಹಿಸ್ ಟಿಪ್ಸ್. ಸೊ ಏನಂದ್ರೆ ಟೈಮ್ ಮಾತ್ರ ಅಲ್ಲ, ಗಮನನೂ ಕೊಡ್ಬೇಕಲ್ಲ. ಅಟೆನ್ಷನ್ ಕೊಟ್ರೇನೆ ವ್ಯಾಲ್ಯೂ. ಟೈಮ್ ಯಾರು ಕೊಡ್ತಾರೆ, ಅಟೆನ್ಷನ್ ಕೊಟ್ಟಿಲ್ಲ ಅಂದ್ರೆ. ಬಟ್ ಹಿ ಗೇವ್ ಕಂಪ್ಲೀಟ್ ಅಟೆನ್ಷನ್ ಟು ದ ಟೀಮ್. ಇಟ್ಸ್ ಅದೊಂಥರ ಒಂದು ಸ್ಟ್ರೆಂತ್ ನಮ್ಗೆ, ಒಂದು ಧೈರ್ಯ. ಅಂಡ್ ಅದು ಆ ಪೋಸ್ಟ್ ನ ಎಷ್ಟು ಅವ್ರ ಫ್ಯಾನ್ಸ್ ಆಗ್ಲಿ ಇದಾಗ್ಲಿ, ವಿ ಶುಡ್ ಸಪೋರ್ಟ್ ದಿಸ್ ಮೂವಿ ಅಂತ ಶೇರ್ ಮಾಡ್ತಾ ಇದಾರೆ, ಎಲ್ಲಾ ಕಡೆ ವೈರಲ್ ಮಾಡ್ತಾ ಇದಾರೆ. ದಟ್ ಈಸ್ ಆಲ್ಸೋ ಅ ವೆರಿ ಗುಡ್ ಥಿಂಗ್. ಅದು ಏನು ಕೇಳ್ದೇನೆ ಎಫರ್ಟ್ಲೆಸ್ ಆಗಿ ಖುಷಿಯಾಗಿ ಮಾಡ್ತಾ ಇದಾರಲ್ಲ, ದಟ್ ಇಸ್ ವೆರಿ ನೈಸ್ ಆಫ್ ದೇರ್ ಫ್ಯಾನ್ಸ್. ಸುದೀಪ್ ಸರ್ ಅಂತ ವ್ಯಕ್ತಿತ್ವ ಬಗ್ಗೆ ಹೇಳೋದಾದ್ರೆ ಲೈಕ್ ನಿಮ್ಮ ಒಂದು ಒಪಿನಿಯನ್? ಸುದೀಪ್ ಸರ್ he is one of the most intelligent person, and he is very real, and he is a pure mirror answata. What vibration yes. you will get that. Same. He is very soft, very humble, if you have that vibration in you. And he is intelligent enough to gauge and know anta ansutta. Okay. ಸೊ ನಾನು ಮತ್ತೆ ಗುಂಡ ಸರ್, ಅದರಲ್ಲಿ ಇನ್ನೊಂದು ವಿಚಾರ ಏನು ಅಂದ್ರೆ ನಾಯಿ ಫಸ್ಟ್ ಮೂವಿಯಲ್ಲಿ ಆಕ್ಟ್ ಮಾಡಿರುವಂತ ನಾಯಿ ತೀರೋಯ್ತಾ? ಹೌದು, ಅವ್ನು ತೀರೋದ. ಅವ್ನ ಮಗ ಇನ್ನೊಬ್ಬ, ಅವನ ಹೆಸರು ಸಿಂಬಾ ಅಂತ. ಅವ್ನು ಹೆಂಗ್ ಮ್ಯಾನೇಜ್ ಮಾಡಿ? ದೇ ಲುಕ್ ಸೇಮ್? ಹಾ, ಆಲ್ಮೋಸ್ಟ್ ಸೇಮ್. ಓಕೆ, ಫಸ್ಟ್ ಪಾರ್ಟ್ ಅಲ್ಲಿ ಮಾಡಿದ್ದು. ಸೊ ಇದ್ರ ಹೆಸರು? ಅವನ ಹೆಸರು ಸಿಂಬಾನೇ ಇಟ್ಟಿದ್ದಾರೆ. ಓಕೆ. ಅಂಡ್ ಇನ್ನೊಬ್ಬ ಬಂಟಿ.
ಓಕೆ ಸೊ ನಾಯಿ ನಾನು ಬಂಟಿ ಜೊತೆ ಜಾಸ್ತಿ ವಾಕ್ ಮಾಡಿದ್ದು. ಹ್ಮ್ ಸೊ ನಮಗೆ ಬಂಟಿ ಇಸ್ ಮೈ ವೆರಿ ಕ್ಲೋಸ್ ಟು ಮೈ, ಒಳ್ಳೆ ಫ್ರೆಂಡ್ ಇವಾಗ. ನಾನು ಮತ್ತೆ ಗುಂಡ ಆ ಕತೆ ಲೈಕ್ ನೀವು ಯಾಕೆ ಆಯ್ಕೆ ಮಾಡಿ ಸರ್ ವೆನ್ ಯು ರೆಗ್ಯುಲರ್ ಕ್ಲೀಶೆ ಅಥವಾ ಕ್ಲೀಶೆ ಇರಲಿಲ್ಲ ಫಸ್ಟ್ ಪಾಯಿಂಟ್. ಏನೋ ನಾಯಿ ಇದೆ ಬಟ್ ಅದ್ ನೆಪಕ್ಕೆ ನಾಯಿ, ಇಲ್ಲಿ ಏನೋ ಬೇರೆ ಟ್ರ್ಯಾಕು ಅಥವಾ ಬೇರೆ ಏನೋ ಲವ್ ಸ್ಟೋರಿ, ಆ ಥರ ರೆಗ್ಯುಲರ್ ಕ್ಲೀಶೆ ಇರಲಿಲ್ಲ. ಇಟ್ ವಾಸ್ ಹೋಲ್ ಅಂಡ್ ಸೋಲ್ ಅಬೌಟ್ ದಟ್ ಡಾಗ್ ಸೆಂಟ್ರಿಕ್, ಕಂಪ್ಲೀಟ್ ಅಬೌಟ್ ದಟ್ ಡಾಗ್. ಇಟ್ ಈಸ್ ಅಬೌಟ್ ದಟ್. ಸೊ ನಾವೆಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಥರ, ಹೀ ಈಸ್ ದ ಮೇನ್ ಥರ. ದ ಸ್ಟೋರಿ ಪ್ರೆಸೆಂಟೇಷನ್ನೇ ಹಂಗಿದೆ. ಸೊ ದಟ್ ರಿಯಲಿ ಇಂಟ್ರೆಸ್ಟೆಡ್ ಮೀ. ಅದು ನನಗೆ ತುಂಬ ಖುಷಿ ಆಯಿತು. ಲೈಕ್ ಫಸ್ಟ್ ಪಾರ್ಟ್ ನೋಡಿದಾಗ ಲಿಟ್ರಲಿ ಎವ್ರಿಬಡಿ ವರ್ ಇನ್ ಟಿಯರ್ಸ್. ಇದು 100% ದೇ ವಿಲ್ ಬಿ ಇನ್ ಟಿಯರ್ಸ್. ದೇ ವಿಲ್ ಹ್ಯಾವ್ ಒಳ್ಳೆ ಕಾಮಿಡಿ ಇದೆ. ಸಾಧು ಸರ್ ಇದ್ದಾರೆ, ಆ ಕಾಮಿಡಿನೂ ಸಖತ್ತಾಗಿದೆ ಅಂಡ್ ಎಮೋಷನ್ಸ್ ಸಖತ್ತಾಗಿದೆ. ನಗ್ಸತ್ತೆ, ಅಳಿಸುತ್ತೆ, ಎಲ್ಲ ಮಾಡುತ್ತೆ. ಕಂಪ್ಲೀಟ್ ಆಗಿ ಅದ್ರ ಮೇಲೆ ಕತೆ ಹೋಗಿದೆ. ಹಾ, ಜಾಸ್ತಿ ಇಟ್ ಈಸ್ ಅಬೌಟ್ ದ ಲವ್ ಟುವರ್ಡ್ಸ್ ಡಾಗ್ ಅಂಡ್ ಡಾಗ್ ಸೆಂಟ್ರಿಕ್, ಹ್ಯೂಮನ್ ಅಂಡ್ ಡಾಗ್ಸ್ ಡಿವೈನ್ ಕನೆಕ್ಷನ್ ಥರದ್ದೊಂದು ಪ್ರಾಜೆಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಒಂದು ಸ್ಪಿರಿಚುವಲ್ ಆಸ್ಪೆಕ್ಟ್ ಕೊಟ್ಟಿರೋದು ಚೆನ್ನಾಗಿದೆ. ಓಕೆ, ಸೊ ಈ ಕತೆನ ಚೂಸ್ ಮಾಡೋದಕ್ಕೆ ದಟ್ ವಾಸ್ ದ ಮೇನ್ ರೀಸನ್. ಹೌದು, ಮೇನ್ಲಿ ಅದೇ ಇಟ್ ಇಸ್ ಫನ್ ಟು ವರ್ಕ್ ವಿತ್ ಡಾಗ್ ಟು ಪೆಟ್ ಆಕ್ಚುಲಿ. ಅದು ಒಂದು ಮೇನ್ ರೀಸನ್. ಹೆಂಗೆ ಸರ್ ಇಟ್ ವಾಸ್ ವೆರಿ ಗುಡ್ ಟು ಯು ಆಲ್ ಅಥವಾ? ಹಾ, ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಯಿತು. ಅಂದರೆ ಒಂದ್ಸಲ ಫ್ರೆಂಡ್ ಆದಮೇಲೆ ಯೂಸ್ ಟು ಲಿಸನ್, ಚೆನ್ನಾಗಿ ಮಾಡ್ತಿದ್ದ. ಓಕೆ, ಸೊ ಹ್ಯಾಸ್ ಯು ಸೆಡ್ ನಾನು ಮೂವಿ ಮಾಡಿದ್ದೀನಿ ಅಷ್ಟೇ, ಐ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್, ಅದು ಕಂಪ್ಲೀಟ್ ಜನಗಳಿಗೆ ಬಿಟ್ಟಿರೋದು. ಎಕ್ಸಾಕ್ಟ್ಲಿ, ಐ ಆಮ್ ಡೂಯಿಂಗ್ ಮೈ ಡ್ಯೂಟಿ. ಇವಾಗಲೂ ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ. ಕಮ್ ಹಿಯರ್ ಟಾಕ್, ದಿಸ್ ಇಸ್ ಮೈ ಡ್ಯೂಟಿ. ಹಾಗೆ ಅವ್ರ ಪ್ರಮೋಷನ್ ಎಲ್ಲೇ ಕರೆದ್ರು, ಸಿನಿಮಾ ಪಬ್ಲಿಸಿಟಿಗೆ ಏನೇನು ಬೇಕೋ ಹೋಲ್ ಹಾರ್ಟೆಡ್ಲಿ ಐ ವಿಲ್ ಗೋ ಆ್ಯಂಡ್ ಐ ವಿಲ್ ವರ್ಕ್. ರಿಸಲ್ಟ್ ಐ ಡೋಂಟ್ ಕೇರ್. ಕಮಿಂಗ್ ಟು ದಟ್, ಎಲ್ಲರಿಗೂ ಅದರಲ್ಲಿರುವಂಥ ಹಾಡುಗಳು ಪ್ರತಿಯೊಂದು ಇವತ್ತಿಗೂ ಪೀಪಲ್ ಎಲ್ಲಿಗೆ ಹೋದ್ರು ಆ ಹಾಡುಗಳನ್ನೆಲ್ಲ ಇವತ್ತು ಹಾಡ್ತಾರೆ. ಹೌ ಡು ಯು ಫೀಲ್ ಅದನ್ನ ತಗೊಂಡಾಗ? ಈಗ ಐ ಡೋಂಟ್ ಗೆಟ್ ಸೋ ಎಕ್ಸೈಟೆಡ್ ಆ್ಯಕ್ಚುಲಿ. ತುಂಬ ವರ್ಷ ಆಗೋಗಿದೆ. ಬಟ್ ಸ್ಟಿಲ್ ದೇ ಐಡೆಂಟಿಫೈ ಮೈ ಆಸ್ ಜೋಶ್ ಹುಡುಗ, ಜೋಶ್ ಬಾಯ್. ಅದೊಂದು ಖುಷಿ. ಓಕೆ, ಸೊ ನಿಮಗೆ ಸರಿ ನೆಕ್ಸ್ಟ್ ಮುಂದಿನ ದಿನಗಳ ಇದೇ ಥರ ಪಾತ್ರ ಮಾಡಬೇಕು, ಐ ಮೀನ್ ಆ್ಯಕ್ಟಿಂಗ್ ಫೀಲ್ಡ್ ಅಂತ ಬಂದಾಗ ಯು ಹ್ಯಾವ್ ಎನಿಥಿಂಗ್ ಇದೇ ಥರ ಕಾಣಿಸ್ಕೋಬೇಕು? ಸಿಗ್ತಾ ಇರೋದು ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಅದು ಹೆಂಗೆ ಸಿಗತ್ತೋ ಹಂಗಂಗೆ ಮಾಡೋಣ. ಸೊ ಯಾವುದೇ ರೀತಿ ಇಲ್ಲ, ಯು ಡೋಂಟ್ ಹ್ಯಾವ್ ಲೈಕ್ ಪರ್ಟಿಕ್ಯುಲರ್ಲಿ? ಓಕೆ, ಫೈನ್ ಸರ್. ನಿಮ್ಮ ಫಿಲಮ್ ಇಂಡಸ್ಟ್ರಿಯಲ್ಲಿ ನಿಮ್ಮ ಜರ್ನಿ ಇಟ್ಸ್ ಗೋಯಿಂಗ್ ಗುಡ್, ಯು ಆರ್ ಹ್ಯಾಪಿ ವಿತ್? ಐ ಆಮ್ ವೆರಿ ಹ್ಯಾಪಿ. ಕೆಲಸ ಇದೆ, ಬೇಸಿಕ್ಲಿ ಅದೇ ಅಲ್ವಾ, ಕೆಲಸ ಇದೆ, ಆಕ್ಟಿವ್ ಆಗಿದ್ದೀನಿ, ಸರ್ವೈವ್ ಆಗಿದ್ದೀನಿ. ಇನ್ನು ಇಟ್ಸ್ ಗೋಯಿಂಗ್ ಆನ್. ಓಕೆ ಸರ್. ಮರ್ಯಾದೆ ಪ್ರಶ್ನೆ ಗೇವ್ ಮಿ ಅ ಗುಡ್ ನೇಮ್. ಇಟ್ ಈಸ್ ಇನ್ OTT, ದಟ್ ಈಸ್ ಅ ಗುಡ್ ಥಿಂಗ್. ಸೊ ಇದು ದಿಸ್ ವಿಲ್, ಐ ಆಮ್ ಶೂರ್ ದಿಸ್ ವಿಲ್ ಗಿವ್ ಮಿ ಅ ಗುಡ್ ಇಮೇಜ್ ಅಗೇನ್. ಆ್ಯಂಡ್ ಎರಡು ಕ್ಯಾರೆಕ್ಟರ್ಗಳು ಕಾಂಟ್ರಾಸ್ಟ್ ಆಗಿದೆ. ಸೊ ಮುಂದೆ ಬರೋದು ಕಾಂಟ್ರಾಸ್ಟ್ ಆಗಿದೆ, ಚೆನ್ನಾಗಿದೆ. ಓಕೆ ಸರ್, ನಿಮ್ಮ ಲೈಫಲ್ಲಿ ಸರ್ ಇಟ್ ಕಮ್ ಟು ಪರ್ಸ್ನಲ್, ಅಮ್ಮ ಲೈಕ್ ಅಪ್ಪ, ಹೂ ಇಸ್ ಯೋರ್ ಫೇವ್ರೆಟ್? ಲೈಕ್ ಯಾರು ನಿಮ್ ತುಂಬಾ ಇಷ್ಟ ಆಗೋರಿಬ್ರಲ್ಲಿ? ಹೇಗೆ ಬಾಂಡಿಂಗ್? ಇಷ್ಟ, ಬಟ್ ಒಂದು ಸ್ವಲ್ಪ ಅಮ್ಮ ಜೊತೆನೆ ಬಾಂಡಿಂಗ್ ಜಾಸ್ತಿ ಅನ್ಸುತ್ತೆ. ಫ್ರೆಂಡ್ಶಿಪ್ ಅವ್ರ ಜೊತೆನೆ ಜಾಸ್ತಿ ಸ್ವಲ್ಪ. ಲೈಕ್ ಅವ್ರ ಬಗ್ಗೆ ಹೇಳೋದಾದ್ರೆ ವಾಟ್ ಯು ವಿಶ್? ಅವರು ಶೀಸ್ ಅಪ್ಪ ಅಮ್ಮ ಇಬ್ರು ಆ್ಯಕ್ಚುಲಿ ದೇ ಹ್ಯಾವ್ ಲೈಕ್ ಗಿವನ್ ಮೀ ಕಂಪ್ಲೀಟ್ ಫ್ರೀಡಮ್. ಅವ್ರಿಗೊಂದು ಟ್ರಸ್ಟು ಇದೆ ನನ್ನ ಮೇಲೆ ಇವಾಗ, ವಾಟ್ ಐ ಆಮ್ ಅಂತ. ಸಣ್ಣ ಪುಟ್ಟ ಅವ್ರಿಗೆ ಇವಾಗಲೂ ಬೇಜಾರಿದೆ, ದಟ್ ಮದುವೆ ಆಗಲ್ಲ ಅಂತಾನೆ, ಹಂಗೆ ಹಿಂಗೆ ಅದು ಇದೆ. ಅವ್ರಿಗೂ ಆಸೆಗಳಿರುತ್ತೆ, ಬಟ್ ಅವ್ರು ಅದು ಯಾವುದನ್ನು ನನ್ನ ಮೇಲೆ ಇನ್ಫ್ಲಿಕ್ಟ್ ಮಾಡಕ್ ಹೋಗಲ್ಲ, ನನ್ನನ್ನು ಪ್ರೆಷರ್ ಮಾಡಕ್ ಹೋಗಲ್ಲ. ಸೊ ಅವರು ಮದುವೆ ಆಗು ಲೈಕ್ ಅದೇ ಆ ಥರ ಪ್ರೆಷರ್ ಮಾಡಕ್ ಹೋಗಲ್ಲ. ಒಂದೊಂದ್ಸಲ ಅವ್ರು ಮಾಡಿದಾಗ ದೇ ಎಕ್ಸ್ಪ್ರೆಸ್, ಬಟ್ ದೇ ಡೋಂಟ್ ಟ್ರೈ ಟು ಪ್ರೆಷರೈಸ್ ಮೀ ಆರ್ ಬ್ಲ್ಯಾಕ್ ಮೇಲ್ ಮೀ, ಪುಷ್ ಮೀ. ಅಮ್ಮನೂ ನಿನ್ನ ಕಾನ್ಫಿಡೆನ್ಸ್ ಇದ್ರೇನೆ ಆಗಪ್ಪ, ಇಲ್ಲಾಂದ್ರೆ ಯಾಕೆ ಸುಮ್ಮನೆ ಒಂದು ಹುಡುಗಿ ಲೈಫ್ ಹಾಳು ಮಾಡ್ತೀಯ ಅಂತಾನೆ ಹೇಳ್ತಾರೆ. ಸೊ ಅದೊಂದು ಐ ಆಮ್ ವೆರಿ ಬ್ಲೆಸ್ಡ್. ಆ್ಯಂಡ್ ನಾನು ಫೈಟ್ ಮಾಡಬೇಕಾಯ್ತು ಈ ಸ್ಟೇಜಿಗೆ ಬರೋಕ್ಕೆ, ಈಸಿಯಾಗಿ ಬರಲಿಲ್ಲ. ಬಟ್ ಐ ಆಮ್ ಹ್ಯಾಪಿ ದಟ್ ದೇ ಲೆಟ್ ಮೀ ಬಿ. ನಾನು ಹೆಂಗಿದ್ದೀನೋ ಹಂಗೆ ಇರಕ್ಕೆ ಬಿಟ್ಟಿದ್ದಾರೆ, ದಟ್ ನನಗೆ ತುಂಬ ಖುಷಿ ಇದೆ. ಸೊ ನಿಮ್ಮ ಲೈಫಲ್ಲಿ ಫ್ರೆಂಡ್ಸ್ ಬಗ್ಗೆ ಹೇಳೋದಾದ್ರೆ, ಹೌ ಇಂಪಾರ್ಟೆಂಟ್ ಇಸ್ ಫ್ರೆಂಡ್ಸ್ ಟು? ಐ ಡೋಂಟ್ ಬಿಲೀವ್ ಇನ್ ಫ್ರೆಂಡ್ಸ್ ಎನಿಮೋರ್. ನಾವು ಟ್ರಾವೆಲರ್ಸ್ ಅಷ್ಟೇ. ಓಕೆ, ಟ್ರಾವೆಲರ್ಸ್. ನಮಗೆ ಯಾವ ಥರದ್ದು ಇವಾಗ ಅಪ್ ಟು ಸರ್ಟನ್ ಏಜ್ ನಮ್ಮ ಕಂಟ್ರೋಲಲ್ಲಿ ಇರಲ್ಲ ಆಗೇನು ಫ್ರೆಂಡ್ಶಿಪ್. ಪಕ್ಕದ ಮನೆ ಅಥವಾ ಚಿಕ್ಕ ವಯಸ್ಸಿಂದ ಬೆಳೆದಿದ್ದೀವಿ ಹಂಗೆ ಹಿಂಗೆ. ಸೊ ಏನದು ಒಂದು ಕಂಫರ್ಟ್ ಲೆವೆಲ್ ಇರುತ್ತೆ, ಒಂದು ಟ್ರಸ್ಟ್ ಫ್ಯಾಕ್ಟರ್ ಇರುತ್ತೆ ಅಷ್ಟೇ. ಬಿಟ್ಟರೆ ಅವ್ರು ನೋಡೋ ಫಿಲ್ಟರ್ಗಳೇ ಬೇರೆ ಆಗ್ತಾ ಇರುತ್ತೆ, ಅವ್ರ ಪರ್ಪಸ್ ಬೇರೆ ಆಗ್ತಾ ಇರುತ್ತೆ, ಅವ್ರ ಪ್ರಯಾರಿಟೀಸ್ ಬೇರೆ ಆಗ್ತಾ ಇರುತ್ತೆ, ನಮ್ಮದು ಬೇರೆ ಇರುತ್ತೆ. ಫ್ರೆಂಡು ಅಂತ ನಾವು ಅಂಟಿಸ್ಕೊಳಕ್ಕೂ ಆಗಲ್ಲ. ಅದನ್ನು ಬಿಡಬೇಕು, ಅವ್ರವ್ರ ಫ್ಲೋಸಲ್ಲಿ ಅವ್ರವ್ರ ಜರ್ನಿಲಿ ಬಿಡಬೇಕು.
ಸೊ ಆಟೋಮೆಟಿಕ್ಲಿ ಅದೊಂದು ಕಮ್ಮಿ ಆಗುತ್ತೆ. ನಾವಿಲ್ಲ ಎಮೋಷನ್ಸ್ ಇಟ್ಕೊಂಡು ಏನಿದು ಫ್ರೆಂಡ್ಶಿಪ್ ಹಂಗೆ ಹಿಂಗೆ ಅಂತ ಅದನ್ನ ಕಾನ್ಫ್ಲಿಕ್ಟ್ ಮಾಡಕ್ ಹೋದ್ರೆ ಕಷ್ಟ. ಹೋಗ್ತಾ ಹೋಗ್ತಾ ನಮ್ಮ ಪ್ರಯಾರಿಟೀಸ್ ಏನಿರುತ್ತೆ, ನಮ್ಮ ಲೈಫ್ ಸ್ಟೈಲ್ ಏನಿರುತ್ತೆ, ನಮ್ಗೆ ಏನ್ ಇಷ್ಟ ಆಗುತ್ತೆ ಅದಕ್ಕೆ ಲೈಕ್ ಮೈಂಡೆಡ್ ಫ್ರೆಂಡ್ಸ್ಗಳು ಸಿಗಕ್ ಸ್ಟಾರ್ಟ್ ಆಗ್ತಾರೆ. ಆಫೀಸ್ ಫ್ರೆಂಡ್ಸು, ಕೊಲೀಗ್ಸು, ಅಥವಾ ಅದರಲ್ಲೂ ಒಂದಷ್ಟು ಜನ ಫ್ರೆಂಡ್ಸ್ ಆಗ್ತಾರೆ. ಏನಕ್ಕೆ ಅಷ್ಟಕ್ಕೂ ಒಂದೇ ಇಂಟ್ರೆಸ್ಟ್ ಇರುತ್ತೆ, ಸೊ ಒಟ್ಟಿಗೆ ಹೋಗ್ತಾರೆ, ಒಂದೇ ಇದಿರುತ್ತೆ, ರೆಕ್ರಿಯೇಷನ್ ಆಗುತ್ತೆ. ಬಟ್ ಎಷ್ಟೊಂದು ಕಡೆ ಏನು ಮಾಡ್ತೀವಿ, ನಮ್ಮ ಲೈಫ್ ಚಾಯ್ಸಸ್, ನಮ್ಮ ಲೈಫ್ ಡಿಸಿಷನ್ಸ್ ಎಲ್ಲ ಅವರಿಂದ ಇನ್ಫ್ಲುಯೆನ್ಸ್ ಆಗ್ಬಿಡ್ತೀವಿ, ಅವ್ರು ಮಾತಾಡಿದ್ರಿಂದ ಇನ್ಫ್ಲುಯೆನ್ಸ್ ಆಗ್ಬಿಡ್ತೀವಿ, ಅಥವಾ ಅವ್ರ ಹತ್ರ ಕೇಳ್ಬಿಟ್ಟು ಅವ್ರು ಹೇಳಿದ ತಕ್ಷಣ ನಾವು ಅದಕ್ಕೆ ಫಿಕ್ಸ್ ಆಗ್ಬಿಡ್ತೀವಿ, ಜಾಸ್ತಿ ಇಂಟ್ರೋಸ್ಪೆಕ್ಟ್ ಮಾಡಕ್ ಹೋಗಲ್ಲ. ಸೊ ಡಂಬ್ ಆಗ್ಬಿಡ್ತೀವಿ ನಾವು ಜಾಸ್ತಿ. ಸೊ ಏನು ಎತ್ತ ಅಷ್ಟರಲ್ಲೇ ಇರಬೇಕು. ಹಾಗೆ ತುಂಬಾ ಈ ಫಿಲಮ್ ಇಂದ ಇವೆಲ್ಲ ಲವ್, ಫ್ರೆಂಡ್ಶಿಪ್ ಎಲ್ಲ ತುಂಬಾ ಗ್ಲೋರಿಫೈ ಮಾಡ್ಬಿಟ್ಟಿದ್ದಾರೆ. ಇಟ್ ಈಸ್ ನಾಟ್ ವೆರಿ ಪ್ರಾಕ್ಟಿಕಲ್ ಎನಫ್ ಅನ್ಸ್. ಯೂಶುವಲಾಗಿ ಒಂದು ಹುಡುಗನ ಯಾವ್ದಾದ್ರು ಹುಡುಗನ ಫ್ರೆಂಡ್ಸ್ ಅಂತ ಕೇಳಿದ್ರೆ ದಿಲ್ಸೆ ರಕ್ತ ಸಂಬಂಧಕ್ಕಿಂತ ತುಂಬಾ ದೊಡ್ಡದು ಆ ರೀತಿ ಎಲ್ಲ ಹುಡುಗರಿಗೆ ಲೈಕ್ ಹುಡುಗರ ಫ್ರೆಂಡ್ಸ್ ಅದೇ ಹಿಂಗೆ ಗ್ಲೋರಿಫೈ ಮಾಡಿ ಮಾಡಿ ಈ ತರದ ವಿಡಿಯೋಸ್ ನೋಡಿ ಅವ್ರಿಗೂ ಒಬ್ಬಂಗ ಅನ್ಸತ್ತೆ ನಾವು ಹಂಗೆ ದಿಸ್ ಇಸ್ ರೈಟ್ ಅಂತ ಹಂಗೆ ಮಾಸ್ ಆಗಿ ಆ ತರ ಇದಕ್ಕೆ ದೇ ಫೀಲ್. ಬಟ್ ಎಷ್ಟೊಂದು ಜನ ಇಸೆಂಟ್ ಇಟ್ ಟ್ರೂ, ಅವ್ರ ಒಪಿನಿಯನ್ಸ್ ಎಲ್ಲ ಫ್ರೆಂಡ್ಸ್ ಇನ್ ಮೇಲೆ ಡಿಪೆಂಡ್ ಆಗುತ್ತೆ. 6 ಜನ ಫ್ರೆಂಡ್ಸ್ ಇದಾರೆ ಅಂದ್ರೆ ಅವ್ರು 6 ತರ ಯೋಚನೆ ಮಾಡ್ತಾರಲ್ಲ, ಒಬ್ಬನ ತರ ಯೋಚನೆ ಮಾಡ್ತಾರೆ. ಅಂಡ್ ಅದು ಇಂಪ್ರೂವ್ ಹೆಂಗ್ ಆಗ್ತಾರೆ, ಅವರು ಡೆವಲಪ್ ಹೆಂಗ್ ಆಗ್ತಾರೆ, ಹೊಸಾದ್ ಹೆಂಗ್ ಬರತ್ತೆ, ಬಿಕಮ್ ಅ ಬಾವಿ ಅಷ್ಟರಲ್ಲೇ ಎಲ್ಲ ಅವ್ರ ಪ್ರಕಾರ ಅವ್ರ ವರ್ಲ್ಡ್ ಅಲ್ಲೇ ಸರಿ ತಪ್ಪುಗಳು, ಅವ್ರ ಪ್ರಕಾರ ಹಿಂಗೆ ಬದುಕಬೇಕು, ಹಿಂಗೆ ಆಗ್ಬೇಕು. ಸೊ ಇಟ್ ಈಸ್ ನಾಟ್ ಪ್ರಾಕ್ಟಿಕಲ್. ಸೊ ಈಗ ಯು ಹ್ಯಾವ್ ಬಿಕಮ್ ಲೈಕ್ ದಿಸ್ ಫ್ರೆಂಡ್ಸ್ ಅಂತ ಅಂದ್ರೆ ಬಿಫೋರ್ ನಿಮಗೂ ಒಂದ್ ಗ್ಯಾಂಗ್ ಇರುತ್ತೆ, ಯು ಹ್ಯಾಡ್ ದಟ್ ಫ್ರೆಂಡ್ಶಿಪ್. ಎಷ್ಟೊಂದ್ಸತಿ ಹೊಡೆದ ತಿಂದಿರ್ತೀವಿ, ಬೆನ್ ಹಿಂದೆ ಮಾಡಿರೋರು ಇರ್ತಾರೆ. ಸೊ ಅದ್ ಐ ಮೀನ್ ಆ ಒಂದು ಇದಕ್ಕೆ ಫೇಸ್ ಆಫ್ ಲೈಫ್ ಹೋಗಿ ಹೇಳೋದಾದ್ರೆ ವಾಟ್ ಯು ಟೆಲ್ ಫ್ರೆಂಡ್ಶಿಪ್ ಬಗ್ಗೆ? ಅವಾಗ ಅದೇ ಮುಸ್ತಫಾ ಎಲ್ಲ ಅದೇ ಅವೆಲ್ಲಾನು ಆಗಿನೇ ಇವಾಗ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ. ಅದೇ ಸರ್, ನೀವು ಈಗ ಪ್ರೆಸೆಂಟ್ ಏನಿದ್ದೀರಾ ಅದನ್ನ ಮಾತಾಡ್ತೀರಿ, ಬಟ್ ಐ ವಾಂಟ್ ಟು ಡಿಗ್ ದಟ್. ಆವಾಗ ಡಿಗ್ ಹೌದು, ಇದೇ ಪದ್ಮನಾಭ ನಗರ್, ಇದೇ ಉತ್ತರಹಳ್ಳಿ, ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಇದ್ದಾರೆ. ಇದೇ ಏರಿಯಾ ಸೈಡ್ ಅಲ್ಲಿ ಬೆಳೆದವನ್ ನಾನು. ಇಲ್ಲಿ ವಿಬ್ಸ್ ಫ್ರೆಂಡ್ಸ್ ಇದ್ದಾರೆ, ಪ್ರಾರ್ಥನಾ ಸ್ಕೂಲು, ಇಲ್ಲಿ ಅಗ್ರೆಸಿನ ಹಾಸ್ಪಿಟ್ಲ್ ಹತ್ರ, ಅಲ್ಲೇ ನಮ್ಮ ಅಡ್ಡ. ಸೊ ಇಲ್ಲೇ ಒಂಥರ ಲೋಕಲ್, ವಾಸ್ ವೆರಿ ಅಗ್ರೆಸಿವ್, ನಮ್ದು ಏರಿಯಾ ಬಾಯ್ಸ್ ಅವೆಲ್ಲ. ಸೊ ಅವೆಲ್ಲ ಕ್ರಾಸ್ ಮಾಡ್ಕೊಂಡೇ ಬಂದಿದ್ದ. ಅವಾಗ ಇದರಲ್ಲಿ ಜೋಶ್ ಬೇರೆ, ವಾಸ್ ವೆರಿ ಇನ್ಫ್ಲೂಯೆನ್ಸ್ಡ್ ಬೈ ದೀಸ್ ಪೀಪಲ್, ಕ್ರಿಮಿನಲ್ಸ್ ಅಥವಾ ಮರ್ಡರ್ ಮಾಡಿದವರು, ಅಥವಾ ಅವ್ರು ಜಾಸ್ತಿ ಇನ್ಸ್ಪೈರ್ ಆಗ್ತಾ ಇದ್ದೆ, ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೆ, ಅವ್ರನ್ನ ಫಾಲೋ ಮಾಡ್ತಾ ಇದ್ದೆ. ಸೊ ಅದರದ್ದೇ ರೆಪರ್ಕೇಶನ್ಸು ಇರೋದು, ಇಮೇಜ್ ಕ್ರಿಯೇಟ್ ಆಗಿತ್ತು. ಆ್ಯಂಡ್ ಫ್ರೆಂಡ್ಸ್ ಅಂತಾನು ಯಾವಾಗಲೂ. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಅದೇ ಕಾಂಪ್ಲೆಕ್ಸ್ ಬೀಯಿಂಗ್ಸ್ ಅದು, ಆ್ಯಂಡ್ ಎಷ್ಟು ಲಿಮಿಟೆಡ್ ಅದು, ಅದೆಲ್ಲ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯ್ತು ಹೋಗ್ತಾ ಹೋಗ್ತಾ. ಬಟ್ ಹಾರ್ಡ್ವೇ ಅರ್ಥ ಆಯ್ತು ನನಗೆ. ಇವಾಗ ನಾನು ಬೇರೆಯವ್ರಿಗೆ ಏನಕ್ಕೆ ಹೆಲ್ಪ್ ಮಾಡ್ತೀನಿ ಅಥವಾ ಮಾತಾಡ್ತೀನಿ ಇದೆಲ್ಲ ಟು ಸೇವ್ ಸೋ ಮೆನಿ ಇಯರ್ಸ್ ಆಫ್ ದೇರ್. ಇಲ್ಲಾಂದ್ರೆ ಡೆಫಿನೆಟ್ಲಿ ಅಲ್ಲಿಗೆ ಬರಬೇಕು, ಅರ್ಥ ಮಾಡ್ಕೊಳ್ಳೇಬೇಕು, ಸೇವ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ನಾವು 4 ಜನ ಒಂದ್ ಆರ್ಗ್ಯಾನಿಸಮ್ ತರ ಇರಲ್ಲ. ಅವನ್ ಇನ್ಪುಟ್ ಅವನು ಹೇಳ್ತಾನೆ, ಒಬ್ಬ ಏತಿಸ್ಟು, ಒಬ್ಬ ಸೈನ್ಸ್ ಅಷ್ಟೇ, ಸ್ಪಿರಿಚುಯಾಲಿಟಿ, ಆತ್ಮ, ಸೋಲ್ ಏನು ನಂಬಲ್ಲ. ನಮ್ಮ ಮನೆ ಮುಂದೆ ಎಲ್ಲ ಬಂದು ಗಲಾಟೆ ಮಾಡ್ತಾ ಇದಾರೆ, ಏನ್ ನೀನು ಸಾಲ ತೀರ್ಸಕ್ಕಾಗಲ್ವಾ ಅಂತ ಬೈತಾ ಇದಾರೆ. ಸೇವ್ ಎಲ್ಲ ಇವಾಗ ಸದ್ಯಕ್ಕಂತೂ ಇಲ್ಲ, ಸದ್ಯದವ್ರಿಗಂತೂ ಇಲ್ಲ. ಖುಷಿಯಾಗಿ ಖರ್ಚು ಮಾಡ್ತೀನಿ. ಡೋಂಟ್ ಗೆಟ್ ಇನ್ಫ್ಲೂಯೆನ್ಸ್ಡ್ ಬೈ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ಇಸ್ ದ ಬಿಗ್ಗೆಸ್ಟ್ ಡ್ರಗ್ ಇವಾಗ ಜನರೇಷನ್ಗೆ. ಪೂರ ಡಾರ್ಕ್ನೆಸ್ನೆಲ್ಲ ಮುಚ್ಚಿಟ್ಟು ಬೇರೆ ಏನೋ ಪ್ರೊಜೆಕ್ಟ್ ಮಾಡೋದನ್ನ ಇನ್ನು ನೋಡಿ, ನನ್ನ ಲೈಫ್ ಯಾಕೆ ಹಿಂಗಿಲ್ಲ ಅಂತ ನಾನು ಅದೇ ಥರ ಪ್ರೊಜೆಕ್ಷನ್ ಲೂಪಿಗೆ ಬಿದ್ದು, ನಾನು ಎಲ್ಲೋ ಕಷ್ಟಪಟ್ಟು ನನ್ನ ಡಾರ್ಕ್ನೆಸ್ನ ಮುಚ್ಚಿ ನಾನೇನೋ ಖುಷಿಯಾಗಿರೋ ಥರ ಪ್ರೊಜೆಕ್ಟ್ ಮಾಡಿ, ಎಲ್ಲರೂ ಆ ಪ್ರೊಜೆಕ್ಷನ್ನ ಇನ್ಫ್ಲೂಯೆನ್ಸ್ ಆಗಿ ಮತ್ತೆ ಅವರು ಅದಕ್ಕೆ ಈಲ್ಡ್ ಆಗಿ ಅವರು ಪ್ರೊಜೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. Seems like everyone are happy, everyone are celebrating, everyone are taking it, and only I am like this. But the reality Allah, it is the illusion that is created by the social media. ಲವ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನನಗೆ ಮೀರಿ ಅದರಲ್ಲಿ ಇನ್ನೊಂದ್ರ ಖುಷಿಯಲ್ಲಿ ನಾನು ಖುಷಿ ಪಡ್ತೀನಿ, ಆ ಖುಷಿಯಲ್ಲಿ ನಾನು ಖುಷಿಯಾಗಿರ್ತೀನಿ, ಅದು ಲವ್. ಅದ್ ನಂದಾಗ್ಲಿ ಅಂದ್ರೂ ಲವ್ ಅಲ್ಲ, ಅದ್ ನಂದೇ ಆಗಿರ್ಬೇಕು ಅಂದ್ರೂ ಲವ್ ಅಲ್ಲ. ದಟ್ ಇಸ್ ಪೊಸೆಷನ್. ಎಲ್ಲಿದ್ರು ಖುಷಿಯಾಗಿರ್ತಾರೆ. You should feel that happiness for that person. ಅಂದ್ರೆ ಅವ್ರ ಮೇಲೆ ಇರೋ ಪ್ರೀತಿ ಇವಾಗ್ಲೂ ಇರುತ್ತೆ. It will always exist. ಅದೇ ನಾನು ಹೇಳ್ತಾ ಇರೋದು, ಅದು ದಟ್ ಇಸ್. ಬಿಟ್ಟು ಹೋಗಿದ ತಕ್ಷಣ ದ್ವೇಷ ಮಾಡಕ್ ಶುರು ಮಾಡ್ಬಿಡ್ತೀವಿ. ಹಂಗಾಗಲ್ಲ, ಅದ್ ಲವ್ ಅಲ್ಲ. ನನ್ಗೇನೋ ಪಡ್ಕೋಬೇಕಾಗಿತ್ತು, ಅದು ಸಿಕ್ಕಿಲ್ಲ ಅಂತ ನಾನು ರಿಯಾಕ್ಟ್ ಮಾಡ್ತಾ ಇದ್ದೀನಿ.
ಸೆಲ್ಫಿಶ್ನೆಸ್ ಅದು ಅದನ್ನ ಲವ್ ಅಂತ ಮಿಸ್ಟೇಕ್ ಮಾಡ್ಕೊಂಡು